ನಮಸ್ಕಾರ ದೇವರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೆ ಎದ್ದು ತಿಂಡಿ ತಿಂದು ನಮ್ಮ ಸಾವುಕಾರ ಸಿದ್ದಪ್ಪ ಫೋನ್ ಮಾಡಿದ್ರು ಅಂತ ಭಟ್ರ ಹೋಟ್ಲು ಕಡೆ ಹೊರಟಿದ್ದೆ. ಅಲ್ಲಿ ನಮ್ಮ ಒಳೆಯಟ್ಟಿ ರಂಗ ಸಿಕ್ಕ. ನಾನು ಅವನ್ನ ಲಾಸ್ಟ್ ನೋಡಿದ್ದು ನಾನು ಅವನು ಕಾಲೇಜಿಗೆ ಹೋಗ್ಬೇಕಾದ್ರೆ ಅವನ್ನ ಮಾತಾಡ್ಸ್ಕೊಂಡು ನಾನು ನಮ್ಮೂರು ಭಟ್ರ ಹೋಟ್ಲು ಕಡೆ ಹೊರಟೆ. ಅಲ್ಲಿ ಬಂದು ನಾನು ಒಂದು ಆರಾಫ್ ಅವಲಕ್ಕಿ ಕಟ್ಸ್ಕೊಂಡು ಸಿದ್ದಪ್ಪನ ತೋಟ ತಕ ಹೊರಟೆ. ನಮ್ಮೂರಲ್ಲಿ ಹೈಯೆಸ್ಟ್ ಜಮೀನ್ ಇರೋದು ಅಂದ್ರೆ ಈ ಸಾವುಕಾರ ಸಿದ್ದಪ್ಪಗೆ ಮಾತ್ರ. ಇವರೇ ಅವರು ಬೆಳಗ್ಗೆ ರಾತ್ರಿ ಅನ್ನಲ್ಲ ಸುಮ್ಮನೆ ತೋಟದಾಗೆ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಊಟ ಕೊಟ್ಟು ನಾನು ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ನಮ್ಮ ಮಲ್ಲಿಕಣ್ಣ ಫೋನ್ ಮಾಡಿದೆ, ಬಂದ. ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ತಕ್ಷಣ ಹೆಲ್ಪ್ ಮಾಡ್ತಾನೆ. ಅಲ್ಲೇ ನಮ್ಮ ಮಲ್ಲಿಕಣ್ಣನ ತೋಟದಲ್ಲಿ ಕಾನಿ ಹೊಡಿಬೇಕಾಗಿತ್ತಂತೆ. ಅದಕ್ಕೆ ರಂಗ ಅಲ್ಲಿ ಗಿಟಾಚಿ ತಗೊಂಡ್ ಬಂದಿದ್ದ. ಹಂಗೆ ರಂಗಗೆ ನನ್ನ ಬೈಕ್ ಕೊಟ್ಟು ಬೈಕ್ನ ತಳ್ಳಿದೆ. ತಳ್ಕೊಂಡು ಹಂಗೆ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಬೈಕ್ ನಿಲ್ಸಿ ಹಂಗೆ ಟ್ರ್ಯಾಕ್ಟರ್ ತಗೊಂಡು ತೋಟದ ಕಡೆ ಹೊರಟೆ. ನಾನು ಏನ್ ಕೆಲಸ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದ್ರೆ ಸಪ್ಪೆ ಮಾತ್ರ ಕೊಯ್ಲೇಬೇಕು. ಸಪ್ಪೆ ಕೊಯ್ಯಕ್ಕೆ ಶುರು ಮಾಡಿದೆ. ಅಷ್ಟರಲ್ಲಿ ನಮ್ಮ ರಾಜಮಾಮನು ಬಂದು ಸಪ್ಪೆ ಕೊಯ್ಯಕ್ಕೆ ಶುರು ಮಾಡಿದ್ರು. ಸಪ್ಪೆನೆಲ್ಲ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿ ಟ್ರ್ಯಾಕ್ಟರ್ ತಗೊಂಡು ಮನೆ ಕಡೆ ಬಂದೆ. ಟ್ರ್ಯಾಕ್ಟರ್ ನಿಲ್ಸಿ ಒಳಗೋದೆ. ಅಷ್ಟರಲ್ಲಿ ನಮ್ಮ ಮರ ಸಿಕ್ಕ. ಅವನಿಗೆ ಇತ್ಲ ಕಡೆಗೆ ಬಾ ಅಂತ ಹೇಳಿ ನಾನು ಇತ್ಲ ಕಡೆ ಹೊರಟೆ. ಅವನಿಲ್ಲ ಬರಲ್ಲ. ಯಾಕಂದ್ರೆ ಏನ್ ರೀಸನ್ ಹೇಳ್ತಾನೆ ನೋಡ್ರಿ ಇವನು. ನಾನು ಪುಟ್ಟಿ ಒತ್ಕೊಂಬರ್ತೀನಿ, ಅದನ್ನ ವಿಡಿಯೋ ಮಾಡು ಅಂತ ಹೇಳ್ದೆ ಇವನಿಗೆ. ನಾವು ಒತ್ಕೊಂಬರದ್ ಬಿಟ್ಟು ಇನ್ನೆಲ್ಲ ವಿಡಿಯೋ ಮಾಡಿದ್ದೀನಿ ಇವನು. ಅಷ್ಟರಲ್ಲಿ ನಮ್ಮ ಭರತ ಸಿಕ್ಕ. ಡಿಗ್ರಿ ಆದ್ಮೇಲೆ ಲೈಫ್ ಹೆಂಗೈತೆ ಅಂತ ಹೇಳ್ದ. ಅದನ್ನ ಕೇಳಿಸ್ಕೊಂತಿದ್ದೆ. ಅಷ್ಟರಲ್ಲಿ ನಮ್ಮ ಹೇಮಂತ ಬಂದು ಟೀ ಅವಲಿಗೆ ಕೊಡ್ತೀನಿ ಅಂತ ಕರ್ಕೊಂಡೋದ. ಟೀ ಅವಲಿಗೆ ತಿಂದು ಮನೆಗೆ ಬಂದೆ. ಇದಾಗಿತ್ತು ಇದನ್ನ ದಿನಚರಿ.